ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮೀನ ರಾಶಿ ಭವಿಷ್ಯ 2026. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ ಮತ್ತು ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ, ಈ ನಕ್ಷತ್ರಗಳವರು ಮೀನ ರಾಶಿಗೆ ಒಳಪಡ್ತಾರೆ. ಇವರಿಗೆ 2026 ಹೇಗಿದೆ ನೋಡೋಣ. ನೋಡಿ, ಗುರುಬಲ ಅಂತ ಬಂದ್ರೆ 4ನೇ ಮನೆಯಲ್ಲಿ ಗುರು ಇದ್ದಾನೆ. ಈಗ ಜೂನ್ ವರೆಗೂ ಕೂಡ, ಮೇ ಮುಗಿದು ಜೂನ್ ಫಸ್ಟ್ ವೀಕ್ ವರೆಗೂ ಕೂಡ ಗುರು ಅಲ್ಲೇ ಇರ್ತಾನೆ. ಇದು ತುಂಬಾ ಒಳ್ಳೆ ಅಂಶ. ಜೂನ್ ನಂತರವೂ ಕೂಡ ಗುರು 5ನೇ ಮನೆಗೆ ಬರ್ತಾನೆ, ಅತ್ಯಂತ ಉಚ್ಚನಾಗಿರ್ತಾನೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುವ ಸಮಯ. ನೀವು ಮನೆ ಕಟ್ಟೋದಿದ್ರೆ ಕಟ್ಟಬಹುದು. ಈಗಲೂ ಗುರುಬಲ ಇದೆ ನಿಮಗೆ. ಏನಾದ್ರೂ ವಿಶೇಷ ಕೆಲಸಗಳು, ಕಾರ್ ತಗೊಳಂಗಿದ್ರೆ ತಗೋಬಹುದು, ಯೋಗ ಇದೆ. ಇನ್ನು ಸಾಡೆ ಸಾತಿ ಬಗ್ಗೆ ಮಾತಾಡ್ಬೇಕಂದ್ರೆ, ಗುರುಬಲ ಇದೆ ನಿಮಗೆ, ಆದ್ರೆ ಸಾಡೆ ಸಾತಿ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ, ಟೆನ್ಷನ್ ಕೊಡ್ತಾ ಇರುತ್ತೆ. ನೀವು ಗುರುಬಲ ಇರೋದ್ರಿಂದ ಗುರುವಿಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಗುರುಗಳ ಬಲ ಮತ್ತು ಆಶೀರ್ವಾದ ಇನ್ನೂ ಹೆಚ್ಚು ಬೇಕಂದ್ರೆ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಮತ್ತು ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದ ಬಗ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ನೋಡಿ, ಪೂರ್ವಭಾದ್ರ ನಕ್ಷತ್ರ ಅಧಿಪತಿ ಬಂದ್ಬಿಟ್ಟು ಗುರು ಆಗಿರ್ತಾನೆ. ಉತ್ತರಾಭಾದ್ರ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಶನಿದೇವರಾಗಿರ್ತಾರೆ. ರೇವತಿ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಬುಧ ಆಗಿರ್ತಾನೆ. ಸುಮ್ಮನೆ ಮಾಹಿತಿಗಾಗಿ, ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇನೆ. ಗುರುಬಲ ಇದೆಯಾ? ಹೌದು. 2026 ಸಂಪೂರ್ಣ ಪೂರ್ತಿ ವರ್ಷವೂ ಕೂಡ ನಿಮಗೆ ಗುರುಬಲ ಇದೆ. ಆದರೆ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿಯ ಮಧ್ಯಭಾಗದಲ್ಲಿದ್ದೀರಾ. ಸಾಡೆ ಸಾತಿಯಲ್ಲಿ ಎಲ್ಲರಿಗೂ ತೊಂದರೆ ಬರಬೇಕಂತ ಏನಿಲ್ಲ. ಆದರೆ ತೊಂದರೆ ಇರೋವರಿಗೆ ನಾನು ತಿಳಿಸ್ತೇನೆ ನೋಡಿ. ಸಾಡೆ ಸಾತಿ ಟೆನ್ಷನ್ ಕೊಡ್ತಾ ಇದ್ರೆ, ಏನಪ್ಪಾ ನಿಮಗೆ ಯಾವುದೇ ವಿಷಯವಾದ್ರೂ ತಡ ಆಗ್ತಾ ಇದೆ ಅನ್ಸಿದ್ರೆ, ಒಟ್ಟಾರೆಯಾಗಿ ಎಲ್ಲವೂ ನಿಮಗೆ ನಿಂತು ಬಿಟ್ಟಿದೆ ಬದುಕು ಅಂತ ಹೇಳೋದಾದ್ರೆ, ಒಂದು ಕೆಲಸ ಮಾಡಿ. ನೀವು ಸಾಡೆ ಸಾತಿಯವರು, ಮೀನರಾಶಿಯವರು ಒಂದು ಕೆಲಸ ಮಾಡಿ. ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನ ದಾನ ಮಾಡ್ತಾ ಇರಿ. ಇಡೀ ಪೂರ್ತಿ ವರ್ಷ, ಇನ್ನು 1.5 ವರ್ಷಗಳ ಕಾಲ ಸಾಡೆ ಸಾತಿಯ ಮಧ್ಯಭಾಗ ಇದೆ. ಅಲ್ಲಿವರೆಗೂ ಕೂಡ ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನ ದಾನ ಮಾಡ್ತಲೇ ಇರಿ. ಅರ್ಚಕರಿಗಾದ್ರೂ ಮಾಡಿ, ದೇವಸ್ಥಾನಗಳಿಗಾದ್ರೂ ಮಾಡಿ, ಅಥವಾ ಶಾಸ್ತ್ರಿಗಳು ಯಾರಾದಿದ್ರೆ ಅವರಿಗಾದ್ರೂ ಮಾಡಿ. ಅನಾಥಾಶ್ರಮಗಳಿಗೆ, ಅಸಹಾಯಕಗಳ ಆಶ್ರಮಗಳಿಗೆ ಒಂದು ಕೆಲಸ ಮಾಡಿ. ವಿಶೇಷ ಚಾತನರ ಆಶ್ರಮಗಳಿಗೆ ನೀವು ಪುಳಿಯೋಗರೆ ದಾನ ಮಾಡಕ್ಕಾದ್ರೆ ಮಾಡಿ. ಇಷ್ಟೆಲ್ಲಾ ಮಾಡೋದ್ರಿಂದ ಏನ್ ಶನಿದೇವರು ತೊಂದರೆ ಕೊಡಬೇಕಿತ್ತೋ ಅದು ತೊಂದರೆ ತಗ್ಗುತ್ತದೆ. ಭಗವಂತನ ಅನುಗ್ರಹ ಸಿಗುತ್ತದೆ. ನೋಡಿ, ಹಿಂದೆ ಏನಾದ್ರೂ ಕರ್ಮಗಳನ್ನ ಮಾಡಿದ್ರೆ ಈಗ ಅದರ ಶಿಕ್ಷೆ ಸಿಗುತ್ತದೆ. ಏನಪ್ಪಾ, ಸಾಡೆ ಸಾತಿಯಲ್ಲಿದ್ದಾಗ. ಹಾಗಾದ್ರೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನೋಡಿ, ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನಿಜಕ್ಕೂ ಅದ್ಭುತವಾದ ಒಳ್ಳೆ ಫಲವನ್ನ ಶನಿದೇವರು ಕೊಡ್ತಾರೆ. ನೋಡಿ, ಶನಿದೇವರಂತ ಜಡ್ಜ್ ಬೇರೊಬ್ಬರಿಲ್ಲ. ಶನಿದೇವರು ಯಾವಾಗ ಸ್ಟ್ರಾಂಗ್ ಆಗಿರ್ತಾರೋ ಜಗತ್ತಿನಲ್ಲಿ ನ್ಯಾಯ ಅನ್ನೋದು ನೆಲೆ ನಿಲ್ಲುತ್ತದೆ. ನ್ಯಾಯಾಲಯಗಳಲ್ಲಿ ವಿಶೇಷ ತೀರ್ಮಾನಗಳು ಬರ್ತಾ ಇರ್ತವೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಶಿಕ್ಷೆ ಆಗಿಬಿಡಬಹುದು. ಏನು ಯಾರು ಎಷ್ಟು ದುಡ್ಡಿದ್ರೂ ಕೂಡ ಏನು ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಹೇಳ್ತೇನೆ, ನೀವು ದುಡ್ಡಿನಿಂದ ಏನೂ ಮಾಡಕ್ ಸಾಧ್ಯ ಇಲ್ಲ. ಕೋಟಿ ಕೋಟಿ, ಶತಕೋಟಿ, ಸಹಸ್ರ ಕೋಟಿ ಇದ್ದ ವ್ಯಕ್ತಿಯೂ ಕೂಡ ತಪ್ಪು ಮಾಡಿದರೆ ಶನಿದೇವರು ಶಿಕ್ಷೆ ಕೊಟ್ಬಿಡ್ತಾನೆ. ಅದರಲ್ಲೂ ಕೂಡ ಸಾಡೆ ಸಾತಿ ಬಂದಾಗ ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿ, ಅದರಲ್ಲೂ ಕೂಡ ಈ ಮೀನ ರಾಶಿಯವರಿಗೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ನಿಮ್ಮ ಮೀನ ರಾಶಿಯವರು ನಿಮ್ಮ ರಾಶಿಯಲ್ಲಿ ನಿಮ್ಮ ಜಾತಕ ನೋಡ್ಕೊಂಡ್ಬಿಟ್ರೆ ಅಲ್ಲಿ ಸೂರ್ಯ ಅಥವಾ ಮಂಗಳ ಇದ್ರೆ ನಿಮಗೆ ತುಂಬಾ ಹೆಚ್ಚು ತೊಂದರೆ ಆಗುತ್ತದೆ. ಅಥವಾ ಅಲ್ಲಿ ರಾಹು ಕೇತು ಇದ್ರೆ, ರಾಹು ಆಗಲಿ ಕೇತು ಆಗಲಿ, ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ತೊಂದರೆಯಾಗುತ್ತದೆ.
ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅಥವಾ ಅವ್ರು ಏನಾದ್ರೂ ವಾಹನಗಳನ್ನು ಓಡಿಸ್ತಾ ಇದ್ರೆ ಅವ್ರಿಗೆ ನಿಧಾನವಾಗಿ ಚಲಿಸ್ಲಿಕ್ಕೆ ಹೇಳಿ. ಈ ರೀತಿ ರಾಹು ಕೇತು ಇದ್ರೆ ನಿಮ್ಮ ಹಿರಿಯರಿಗೆ ತೊಂದರೆ ಆಗಬಹುದು. ಸೂರ್ಯ ಅಥವಾ ಮಂಗಳ ಇದ್ರೆ ಮೀನ ರಾಶಿಯಲ್ಲಿ ನಿಮಗೇ ತೊಂದರೆ ಆಗ್ಬಿಡ್ಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವು ನನ್ನನ್ನು ಕೇಳಿದರೆ ಇನ್ನು 1.5 ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಎಲ್ಲಿವರೆಗೂ ಶನಿದೇವರು ಇರ್ತಾರೋ ಅಲ್ಲಿವರೆಗೂ ಕೂಡ ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನ ದಾನ ಮಾಡುತ್ತಲೇ ಇರಿ. ತಿಂಗಳಿಗೊಮ್ಮೆ ಆದ್ರೂ ಮಾಡಿ, ಅಥವಾ ವಾರವೂ ಕೂಡ ಶಕ್ತಿ ನಮಗಿದೇನಿದ್ರೆ ವಾರವೂ ಕೊಡ್ತಾ ಇರಿ. ವಾರ ಶನಿವಾರ ಆಗ್ಲಿ ಗುರುವಾರ ಆಗ್ಲಿ ಕೊಡ್ತಾ ಇರಿ. ಇನ್ನು ಸೋಮವಾರ ಕೊಡ್ತೀನಿ ಅಂದ್ರೆ ಶಿವಾಲಯಗಳಿಗೆ ಕೊಡಿ. ಶನಿವಾರ ಕೊಟ್ರೆ ನೀವು ಒಂದ್ ಕೆಲಸ ಮಾಡಿ, ಹನುಮಂತ ದೇವರ ದೇವಸ್ಥಾನಕ್ಕೆ ಕೊಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಸಾಯಂಕಾಲದ ನಂತರ ಹೋಗಿ ಬನ್ನಿ. ಇನ್ನು ಗುರುವಾರ ಕೊಡ್ತೀನಿ ಅಂದ್ರೆ ನೀವು ಗುರುಗಳ ದೇವಸ್ಥಾನದಲ್ಲಿ ಕೊಟ್ಟು ಬಿಡಿ. ಹೀಗೆ ಮಾಡೋದ್ರಿಂದ ಏನು ಬರುವ ತೊಂದರೆಗಳನ್ನ ತಗ್ಗಿಸಿಕೊಳ್ಳಬಹುದು. ಕಡಿಮೆ ಪ್ರಮಾಣದಲ್ಲಿ ಭಗವಂತ ತೊಂದರೆಯನ್ನು ಕೊಡಬಹುದು. ಈ ರೀತಿ ಒಂದು ಉಪಾಯವನ್ನ ನೀವು ಮಾಡಿಕೊಳ್ಳಬಹುದು. ಮತ್ತೆ ನಮ್ ದುಡ್ಡು ಬಹಳ ಇದೆ, ಹೋಮ ಹವನ ಮಾಡಿಸ್ತೀವಿ ಅಂದ್ರೆ ನೋನು ಅದು ನಡೆಯಲ್ಲ. ಯಾಕೆಂದ್ರೆ ಶನಿದೇವರು ಮೀನ ರಾಶಿಯಲ್ಲಿದ್ದಾಗ ಅದು ದಾನದಿಂದಲೇ ಶಾಂತಿ ಆಗ್ಬೇಕು. ದಾನದಿಂದಲೇ ಶಾಂತಿ ಆಗ್ಬೇಕು. ನೋಡಿ ಎಲ್ಲ ಹೇಳಿದ್ದೇನೆ, ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ಪಾದರಕ್ಷೆಗಳ ದಾನ, ಛತ್ರಿ ಕೊಡೆಗಳ ದಾನ, ಅಥವಾ ಪುಳಿಯೋಗರೆ ದಾನ, ಇವೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ರೀತಿಯ ರಿಲ್ಯಾಕ್ಸ್ ಸಿಗಬಹುದು. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಆಶೀರ್ವಾದ ನೀಡಿದ್ದೀರಾ, ಅಭಿಮಾನ ತೋರಿಸಿದ್ದೀರಾ. ಸಾಕಷ್ಟು ಜನ ಕರೆ ಮಾಡಿದ್ದಾರೆ. ಅದರಲ್ಲೂ ಕೂಡ ವಾಮಾಚಾರ, ಏನು ಮಾಟ ಮಂತ್ರ ಅಂತ ಕರಿತೇವೆ, ನಾನಾ ನಮೂನೆ ಮಾಟ ಮಂತ್ರಗಳನ್ನ ನೋಡಿಬಿಟ್ಟಿದ್ದೇವೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾಕಷ್ಟು ಜನರಿಗೆ ಒಳಿತಾಗ್ತಾ ಇದೆ ಅಲ್ಲ ಅನ್ನೋ ಒಂದು ನೆಮ್ಮದಿ ನನಗೆ ತುಂಬಾ ದಕ್ಕಿದೆ. ಅದರಲ್ಲೂ ಕೂಡ ಏನು 10 ಗಂಟೆ ಕರೆ ಮಾಡಿರ್ತಾರೆ, ಅವರ ಅಳು ಕಮ್ಮಿ ಆಗಿದೆ, ಈಗ ಅವರು ನಗ್ನಗ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ವಿಷಯ ನನಗೆ ಬೇಕಾಗಿಲ್ಲ. ಭಗವಂತನ ಅನುಗ್ರಹ ನಿಮಗೆಲ್ಲರಿಗೂ ಇರ್ಲಿ, ನಿಮ್ಮ ಕಷ್ಟಗಳ ತಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತೇನೆ. ಶುಭವಾಗಲಿ.